ನಿಜವಾಗ್ಲೂ ಭಾಳ ಒಂದು ಕಡೆ ಸಂತೋಷದ ಕಾಣ್ತಿದೆ. ಯಾಕಂದರೆ ಸ್ವಯಂ ಎಲ್ಲ ಸಮುದಾಯದ ಇವತ್ತು ನಮ್ಮ ನಾಯಕರು, ಮುಖಂಡರುಗಳು, ಮಹಿಳೆಯರು, ಯುವ ಕಾಂಗ್ರೆಸ್ಸಿನ ಸದಸ್ಯರು ಎಲ್ಲರೂ ಕೂಡ ಇವತ್ತು ಹುಣಸೂರು ಮತಕ್ಷೇತ್ರದಂತೆ ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿ ಇವತ್ತೇನು ಒಂದು ಹುಣಸೂರು ಮತಕ್ಷೇತ್ರ ಬಾಗಲಕೋಟೆ ಜಿಲ್ಲೆಯಲ್ಲಿ ಏನು 24 ವರ್ಷಗಳ ಹಿಂದೆ ಅವಕಾಶ ಸಿಕ್ಕಿತ್ತು, ತದನಂತರ ಅವಕಾಶ ಸಿಕ್ಕಿಲ್ಲ ಅನ್ನೋದು ಕೂಡ ಮನವರಿಕೆಯನ್ನು ಮಾಡಿಕೊಟ್ಟು ಇವತ್ತು ನಾಯಕರಿಗೆ ತಮ್ಮ ಹಕ್ಕನ್ನು ಮಂಡಿಸಿದ್ದಾರೆ. ಯಾಕಂದರೆ ಸಮಗ್ರ ಅಭಿವೃದ್ಧಿ ಆಗಬೇಕು, ಉತ್ತರ ಕರ್ನಾಟಕದಲ್ಲಿ ಅನೇಕ ದುರಂತ ಸಮಸ್ಯೆಗಳಿದ್ದಾವೆ, ಆ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಅನ್ನೋ ನಿಟ್ಟಿನಲ್ಲಿ ಯಾರು ಸಚಿವರಾದರೆ ಸೂಕ್ತ ಅನ್ನೋದನ್ನು ಕೂಡ ಅರ್ಥ ಮಾಡಿಕೊಂಡು ಈ ಜಿಲ್ಲೆಯಾದ್ಯಂತ ಕೂಡ ಇವತ್ತು ಆ ಒಂದು ಕೂಗನ್ನು ಇವತ್ತು ನಮ್ಮ ಪಕ್ಷದ ಮುಖಂಡರು ಈಗಾಗಲೇ ಅನೇಕ ಮಾಧ್ಯಮದ ಮುಖಾಂತರ ಇವತ್ತು ಮನವಿಯನ್ನು ಕೂಡ ಮಾಡಿಕೊಳ್ತಾರೆ. ಅದೇ ರೀತಿ ನನ್ನ ಮತಕ್ಷೇತ್ರದ ಜನತೆ ಇವತ್ತು ಸ್ವಯಂ ತಾವೇ ಬಂದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು AIC ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮತ್ತು ಮಾಜಿ ಮುಖ್ಯಮಂತ್ರಿಗಳಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ ಅಂತ DK ಶಿವಕುಮಾರ್ ಅವರಿಗೆ ಮನವಿ ಮಾಡಿಕೊಳ್ಳೋಕೆ ಬಂದಿದ್ದಾರೆ. ಖಂಡಿತವಾಗಿ ನನಗೂ ಕೂಡ ಒಂದು ವಿಶ್ವಾಸ, ಭರವಸೆ ಮೂಡ್ತಾ ಇದೆ ನಾಯಕರುಗಳ ಮಾತುಗಳನ್ನು ಕೇಳಿ. ಯಾಕಂದರೆ ನಮ್ಮ ರಾಷ್ಟ್ರದ ನಾಯಕರಾದಂಥ ಸನ್ಮಾನ್ಯ ರಾಹುಲ್ ಗಾಂಧಿಯವರು ಕೂಡ ಏನು ಸಂಘಟನೆಯಂತ್ರ ಬಂದಂಥವ್ರಿಗೆ, ಯುವಕರಿದ್ದಂಥವ್ರಿಗೆ ಗುರುತಿಸಿ ಅವಕಾಶವನ್ನು ಕೊಟ್ಟರು. ಬರುವ ಚುನಾವಣೆ ಆಗಿರ್ಬೋದು, ಮುಂದಿನ ಚುನಾವಣೆಗಳು, ವಿಧಾನಸಭಾ ಚುನಾವಣೆ ಆಗಿರ್ಬೋದು, ಸ್ಥಳೀಯ ಚುನಾವಣೆಗಳಲ್ಲಿ ಇವತ್ತು ಯುವಕರ ಒಂದು ಶಕ್ತಿ ಭಾಳಷ್ಟು ಅವಶ್ಯಕತೆಯಲ್ಲಿ ಇದೆ ಅನ್ನೋದನ್ನು ಅರ್ಥಕೊಂಡು ಅವರು ಕೂಡ ಹೇಳಿದ್ದಾರೆ. ಆ ಸಲಹೆಯಂತೆ ನಮ್ಮ ನಾಯಕರು ನಡೀತಾರೆ ಅನ್ನೋದು ವಿಶ್ವಾಸ ನನಗೆ ಕೂಡ ಇದೆ. ಸರಿ, ಸಿಕ್ಕಿತ್ತು ಮತಕ್ಷೇತ್ರ ಜಿಲ್ಲೆಯಲ್ಲಿ ಅನೇಕ ಸಮುದಾಯಗಳಿಗೆ ಅವಕಾಶ ಸಿಕ್ಕಿದೆ. ನನ್ನ ಸಮುದಾಯ ಕೂಡ ನ್ಯಾಯ ಕೊಡಬೇಕು ಅನ್ನೋದು ಜನರ ಕೂಗಾಗಿರೋ ಹಿನ್ನೆಲೆಯಲ್ಲಿ ಖಂಡಿತವಾಗಿ ಸಮುದಾಯ ಆಗಿರ್ಬೋದು, ಸಂಘಟನೆಯ ಆತ್ಮಕವಾಗಿ ಬಂದಿರ್ಬೋದು, ಯುವಕರಾಗಿರ್ಬೋದು, ಎಲ್ಲವನ್ನು ಪರಿಗಣಿಸಿ ಅವಕಾಶವನ್ನು ಕೊಡ್ತಾರೆ ಅನ್ನೋದು ವಿಶ್ವಾಸ ನನಗೆ ಕೂಡ ಇದೆ. ಓಕೆ ಸರ್, ಥ್ಯಾಂಕ್ ಯು. ಇದಿಷ್ಟು